ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಗಂಡು ಮೆಟ್ಟಿದ ನಾಡಿನಲ್ಲಿ ನಿಲ್ಲತಾನೇ ಇಲ್ಲ ಲವ್ ಜಿಹಾದ್ ವಿಚಾರ. ಗಂಡು ಮೆಟ್ಟಿದ ನಾಡಿನಲ್ಲಿ ನಿಲ್ಲದ ಲವ್ ಜಿಹಾದ್ ವಾಸನೆ. ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಹಿಗ್ಗಿಲ್ಲದೆ ಸಾಕ್ತಿದ್ಯಾ? ಹುಬ್ಬಳ್ಳಿಯಲ್ಲಿ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರ. ಹಿಂದೂ ಯುವತಿಯರ ಬಾಳಲ್ಲಿ ಮುಫೀಸ್ ಚೆಲ್ಲಾಟವನ್ನ ಆಡ್ಬಿಟ್ಟಿದ್ದಾನೆ. ಪ್ರೀತಿಯ ನಾಟಕವಾಡಿ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಿರುವ ಆರೋಪ ಇದೆ. ಮುಸ್ಲಿಮ ಯುವಕರಿಗೆ ಕಾನೂನಿನ ಭಯವೇ ಇಲ್ವಾ? ರೂಲ್ಸ್ ಎಲ್ಲ ಫಾಲೋ ಮಾಡೋದೇ ಇಲ್ವಾ? ಯಾರ ಹೆದರಿಕೆಯೂ ಇಲ್ಲದೆ ನಾವಾಡಿದ್ದೇ ಆಟ ಅನ್ನುವ ನಿಟ್ಟಿನಲ್ಲಿದೆ ನೋಡಿ. ಇತ್ತೀಚೆಗಷ್ಟೇ ಜಿಮ್ ಟ್ರೈನರ್ ಮುಲ್ಲನ ಅಸಲಿ ಮುಖವಾಡಗಳು ಬಟಾ ಬಯಲಾಗಿತ್ತು. ಆ ಪ್ರಕರಣ ಇನ್ನೂ ಕೂಡ ಕೋರ್ಟ್ ಅಂಗಳದಲ್ಲಿದೆ. ನ್ಯಾಯಾಂಗ ಬಂಧನವನ್ನ ಆತನಿಗೆ ಕೊಡಲಾಗಿದೆ. ಅದಾದ ನಂತರ ಟ್ವಿಸ್ಟ್ ಮೇಲ್ ಅನ್ನೋಂತೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕೇಸ್ ಬರುತ್ತೆ. ಅಲ್ಲೂ ಕೂಡ ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮುಫೀಸ್ ಎನ್ನುವಾತ ಈ ಯುವಕ ಅತ್ಯಾಚಾರ ಮಾಡಿರೋ ಆರೋಪ ಇದೆ, ಬ್ಲಾಕ್ ಮೇಲ್ ಮಾಡಿರೋ ಆರೋಪ ಇದೆ. ಸಾಲು ಸಾಲು ಗಂಭೀರ ವಿಚಾರಗಳಿದೆ. ಖಾಸಗಿ ವಿಡಿಯೋಗಳನ್ನ ವೈರಲ್ ಮಾಡೋ ವಿಚಾರ, ಆಕೆಗೆ ಬೆದರಿಕೆ ಹಾಕಿರೋದು, ಹೀಗೆ ಹಲವು ವಿಚಾರ. ಅಂದ್ರೆ ಇವ್ರು ಯಾರಿಗೂ ಕಾನೂನು ಭಯ ಅನ್ನುವುದು ಏನೂ ಇಲ್ವಾ? ವ್ಯವಸ್ಥಿತವಾಗಿ ಹುಬ್ಬಳ್ಳಿಯಲ್ಲಿ ಇಂಥದ್ದೊಂದು ಲವ್ ಜಿಹಾದಿನ ಜಾಲವೇ ಇದೆಯಾ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿದೆ. ಮುಲ್ಲನ ಕೇಸ್ ಬಂದು 2-3 ದಿನ ಆಗಿಲ್ಲ. ಅದಾದ ನಂತರದಲ್ಲೇ ಈ ಮುಫೀಸಿನ ವಿಚಾರ ಬರುತ್ತೆ. ನಂತರ ಸಂತ್ರಸ್ತೆಯನ್ನು ವಿಡಿಯೋ ಮಾಡಿ ಬಿಡ್ತಾರೆ. ನನಗೆ ಬೆದರಿಕೆ ಹಾಕಿದ್ದ, ಖಾಸಗಿ ವಿಡಿಯೋವನ್ನ ಇಟ್ಕೊಂಡಿದ್ದ, ಆರಂಭಿಕವಾಗಿ ಮದುವೆಯಾಗೋದಕ್ಕೂ ಕೂಡ ಮುಂದಾಗಿದ್ವಿ, ಅದು ರಿಜಿಸ್ಟರ್ ಮ್ಯಾರೇಜ್ಗೆ. ನಂತರ ಆತನ ಅಸಲಿ ಮುಖ ಬಯಲಾಗುತ್ತೆ. ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತನೂ ಕೂಡ ಹೇಳ್ತೀನಿ. ನಂತರ ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೂ ಶುರು ಆಗುತ್ತೆ. ಹೀಗೆ ಹಲವು ವಿಚಾರಗಳನ್ನ ಹಂಚಿಕೊಳ್ತಾರೆ. ತನಗಾಗಿರುವಂತ ನೋವು, ಸಂಕಟ ಪರಿಪರಿಯಾಗಿ ಹೇಳ್ತಾರೆ. ನೋಡಿ, ಮುಫೀಸ್ ಮಿಯಾನ್ ಅವರ ವಿರುದ್ಧ ಅತ್ಯಾಚಾರದ ಆರೋಪ ಈಗ ಕೇಳು ಬಂದಿರೋದು. ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರದ ಆರೋಪದ ಅಡಿ ಈಗ ದೂರನ್ನ ಕೊಡಲಾಗಿದೆ. ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗಿದ್ರೂ ಕೂಡ ಕಣ್ಣೀರಾಗ್ತಿದ್ದಾರೆ ಸಂತ್ರಸ್ತೆ. ಪಾಪ ಎಷ್ಟು ನೋವಿತ್ತು ನೋಡಿ. ಆರಂಭಿಕವಾಗಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳ್ತಾರೆ. ಬಿದ್ದ ನಂತರದಲ್ಲೇ ತಾನು ಪ್ರೀತಿ ಮಾಡಿದವನು ಯಾರು, ಆತನ ನಿಜ ಬಣ್ಣಗಳು ಏನಾಗಿತ್ತು, ಪ್ರೀತಿಯ ಹೆಸರು ಹೇಳಿಕೊಂಡು ಯಾವ ರೀತಿಯಾಗಿ ಆತ ಚೆಲ್ಲಾಟ ಆಡ್ದ, ನಂತರದಲ್ಲಿ ಬೆದರಿಕೆ, ಧಮ್ಕಿ, ಅತ್ಯಾಚಾರ, ಖಾಸಗಿ ವಿಡಿಯೋಗಳನ್ನ ಬಳಕೆ ಮಾಡ್ಕೊಂಡಿರೋದು, ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರೋದು, ಇವೆಲ್ಲವನ್ನ ಎಳೆ ಎಳೆಯಾಗೆ ಪ್ರಕರಣದ ಸಂತ್ರಸ್ತೆ ನೋವಿಗೊಳಗಾಗಿರುವಂತ ಆ ಹೆಣ್ಣುಮಗಳೇ ಮಾತನಾಡ್ತಾ ಹೋದ್ರು. ಈಗ ಕೇಸ್ ಆಗಿದೆ. ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನಂತರದಲ್ಲಿ ಆ ಸಂತ್ರಸ್ತೆ ಮಾತನಾಡಿರುವಂತ ಒಂದು ಕಣ್ಣೀರಾಗ್ತಾ ಹೇಳಿರುವಂತ ವಿಡಿಯೋ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಒಂದೊಂದೇ ಅಸಲಿ ಸತ್ಯಗಳನ್ನ ಬಾಯಿ ಬಿಡ್ತಿದ್ದಾರೆ. ಅಂದ್ರೆ ನನ್ನನ್ನು ಯಾವ ರೀತಿಯಾಗಿ ಆತ ಪರಿಚಯ ಮಾಡ್ಕೊಳ್ತಾನೆ, ನಮ್ಮ ಸಂಬಂಧಗಳು ಹೇಗಿರುತ್ತೆ, ನಂತರ ಆತನ ಅಸಲಿ ಮುಖಗಳು ಹೇಗೆ ಗೊತ್ತಾಯ್ತು, ಆತ ಈ ಪರಿಪರಿಯಾಗಿ ಹೆಂಗೆ ನೋವು ಕೊಟ್ಟಿದ್ದ, ಅತ್ಯಾಚಾರದ ವಿಚಾರ ಇದೆ, ಬ್ಲ್ಯಾಕ್ ಮೇಲ್ ಮಾಡಿರೋ ಅಂಶಗಳಿದೆ. ಆ ಹೆಣ್ಣುಮಗಳು ಖಾಸಗಿ ವಿಡಿಯೋಗಳನ್ನ ಆತನ ನಂಬ್ಕೊಂಡಿರ್ತಾರೆ. ಆರಂಭಿಕವಾಗಿ ಚೆನ್ನಾಗಿರ್ತಾರೆ. ಆದರೆ ಆತನ ನಿಜ ಮುಖ ಬಯಲಾದ ನಂತರದಲ್ಲಿ ನರಕ ಯಾತನೆಯನ್ನ ಅನುಭವಿಸಿದ್ದೀನಿ ಅಂತ ಎಳೆ ಎಳೆಯಾಗಿ ಹೇಳ್ತಾರೆ. ಆ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಹುಬ್ಬಳ್ಳಿಯಲ್ಲಿ 1 ವಾರದ ಅಂತರದಲ್ಲಿ 2 ಲವ್ ಜಿಹಾದ್ ಆರೋಪವನ್ನ ಹೊತ್ತಿರೋ ಪ್ರಕರಣ ಇದು. ಹಾಗಾದ್ರೆ ಕಾನೂನು ಭಯ, ರೂಲ್ಸು, ನಮಗೆ ಭಯ ಅನ್ನುವಂತ ನೀತಿನೇ ಇಲ್ವಾ? ಅಥವಾ ಯಾರಾದ್ರೂ ಕುಮ್ಮಕ್ ಕೊಡ್ತಿದ್ದಾರೆ ಇವರಿಗೆ ಇಂಥದ್ದೇ ಮಾಡಬೇಕು? ಅಂದ್ರೆ ಅದೇ ಸಮುದಾಯ ಸಂತ್ರಸ್ತೆ ಆಗೋದು ಕೂಡ ಅದೇ ಹಿಂದೂ ಧರ್ಮದ ಯುವತಿ ಇಲ್ಲಿರೋದು. ಹಾಗಾಗಿ ಸಮಸ್ಯೆ ಬರುತ್ತೆ. ಏನೂ ಇಲ್ಲದೆ ಇಂಥದ್ದೊಂದು ದೊಡ್ಡ ಮಟ್ಟದ ಚರ್ಚೆ ಆಗುವುದಿಲ್ಲ. ಲವ್ ಜಿಹಾದ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಸದ್ದು ಮಾಡ್ತಿದೆ. ಯುವತಿ ಧೈರ್ಯ ಮಾಡಿ ಠಾಣೆಯ ಮೆಟ್ಟಿಲನ್ನ ಹತ್ತಿ ತನಗಾಗಿರುವಂತ ನೋವು, ಕಷ್ಟ, ಯಾವ್ಯಾವ ರೀತಿಯಾಗಿ ನಾನು ಅನ್ಯಾಯಕ್ಕೊಳಗಾಗಿದ್ದೆ, ಲೈಂಗಿಕ ದೌರ್ಜನ್ಯಗಳು ಏನಾಗಿತ್ತು, ಎಲ್ಲವನ್ನ ಹೇಳ್ಕೊಂಡಿದ್ದಾರೆ. ಸುಭಾಷ್ ನಗರ್, ಕುಸ್ಬಲ್ ರೋಡ್, ಕೇಶಾಪುರ, ಹುಬ್ಬಳ್ಳಿ. ನಾವು ಕಾಲೇಜ್ ಇವೆಂಟಲ್ಲಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಾವು ವಿಡಿಯೋ ಮಾಡೋದು ಕಾರಣ ಅಂದರೆ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ ಸಿಗ್ನೇಚರ್ ಮಾಡಲಿಕ್ಕೆ. ಹಾಗೆ ನಾನು ಧಾರವಾಡದಲ್ಲಿ ಹೋಗಿದ್ದೆ ರಿಜಿಸ್ಟ್ರೇಷನ್ ಆಫೀಸಿಗೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ. ಹಾಗೆ 30 ಡೇಸ್ ನಾವು ವೆಯ್ಟ್ ಮಾಡ್ತಿದ್ವಿ. 30 ಡೇಸ್ ಬಿಫೋರ್ ಮಿಡಲ್ಗೆ RSS ದವ್ರು ಬಂದು ಎಂಕ್ವೈರಿ ಎಲ್ಲ ಮಾಡಿ, ನನ್ನ ಮನೆಗೆ ಎಂಕ್ವೈರಿ ಎಲ್ಲ ಮಾಡಿ ಇದನ್ನು ಅಂದರೆ ಕೌನ್ಸಿಲಿಂಗ್ ಎಲ್ಲ, ಕ್ವಶನಿಂಗ್ ಎಲ್ಲ ಮಾಡಿದರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.